ಎಲ್ಲರಿಗೂ ನಮಸ್ಕಾರ ಸರ್. ಸರ್, ಇವತ್ತೊಂದು ಪ್ರಾಪರ್ಟಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಭೂಮಿ ಪ್ರಿಯ ಚಾನಲು, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಿಂದ. ನಮ್ಮ ಬೆಂಗಳೂರಿಂದ ಚಳ್ಳಕೆರೆ ಬಂದುಬಿಟ್ಟು 200 ಕಿಲೋಮೀಟ್ರ್ ಇದೆ. ಬಟ್ 210 ಕಿಲೋಮೀಟ್ರ್ ದೂರದಲ್ಲಿ ನಾನು ನಿಮಗೆ 210 ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ವೀಡಿಯೋದಲ್ಲಿ ನಿಮಗೆ ಶೋ ಮಾಡ್ತಾಯಿದ್ದೀನಿ. ಒಳ್ಳೆ ಪ್ರಾಪರ್ಟಿ ಏನಪ್ಪ ಅಂತಂದರೆ ತೋಟ, ಇದು ಮಾವಿನ ತೋಟ. ಎಲ್ಲರ ಮನಸೆಳೆಯುವ ಒಂದು ತೋಟ ಇದು. ಈ ಒಂದು ತೋಟದಲ್ಲಿ ನಮಗೆ ಮಾವು, ಹಲವಾರು ವೆರೈಟಿಯ ಮಾವುಗಳಿದ್ದಾವೆ. ತುಂಬ ಜನ ಇವತ್ತು ತೋಟ ಕಟ್ಟಬೇಕಂತಂದರೆ ತುಂಬ ಕನಸಿರುತ್ತೆ, ತುಂಬ ಶ್ರಮ ಇರುತ್ತೆ. ಆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲನೂ ಇರುತ್ತೆ. ಇವತ್ತು ರೈತ ಅನ್ನೋ ಒಂದು ಒಳ್ಳೆ ಹೆಸರನ್ನ ಪಡಿಬೇಕಪ್ಪ ಅಂತಂದರೆ ಅವ್ರ ಶ್ರಮ ಎಷ್ಟೆಲ್ಲ ಇರುತ್ತಂತಂದರೆ ಅದನ್ನು ಹೇಳೋದಕ್ಕೆ ಎರಡು ಬಾಯಿ ಸಾಲದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ರೈತ ಅಂತಂದರೆ ಇಡೀ ನಮ್ಮ ದೇಶದ ಬೆನ್ನೆಲುಬು. ನಾವು ಸುಮಾರು ಒಂದು ಮಾತುಗಳಲ್ಲಿ ನಾವು ಮಾತಾಡ್ಬೋದು ಅಷ್ಟೇ. ಬಟ್ ರೈತ ಅನ್ನೋನಿಗೆ ನೂರಾರು ಸಮಸ್ಯೆ ಬಂದರೂ ಅದರ ಎದುರಿಸೋಷ್ಟು ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಮೊದಲನೇದಾಗಿ ಇಡೀ ದೇಶದ ಎಲ್ಲ ರೈತ ಬಾಂಧವರಿಗೆ, ಎಲ್ಲ ರೈತ ಕುಟುಂಬದ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ರೈತ ಕುಟುಂಬದಿಂದ ಬಂದಂಥ ಎಲ್ಲ ನನ್ನ ಸಹಪಾಠಿಗಳಿಗೆ ನನ್ನ ಹೃದಯಪೂರ್ವಕ ತುಂಬ ಹೃದಯದ ಒಂದು ವಂದನೆಗಳು ಹೇಳ್ತಾ ಈ ವಿಡಿಯೋನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಯಾರೆಲ್ಲ ತೋಟ ಮಾಡಬೇಕು, ಅಗ್ರಿಕಲ್ಚರ್ನಲ್ಲಿ ನಾನು ಬರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ವಂದನೆಗಳು. ಜೊತೆಗೆ ಏನು ಇವತ್ತು ನಾನು ನಿಮಗೆ ಚಳ್ಳಕೆರೆಯಿಂದ ಒಂದು 20-22 ಕಿಲೋಮೀಟ್ರ್ ದೂರದಲ್ಲಿ ಒಂದು ಒಳ್ಳೆ ರಸ್ತೆ ಇದೆ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೆಸರಾಂತ ಒಂದು ತಾಲೂಕು, ಒಂದು ಮಿನಿ ಬಾಂಬೆ ಅಂತ ಹೆಸರಾಗ್ತಿರೋಂಥ ಚಳ್ಳಕೆರೆ ತುಂಬ ಒಂದು ಅಗ್ರಿಕಲ್ಚರ್ಗೆ ಹೆಸರಾದಂಥ ಒಂದು ತಾಲೂಕು. ಶೇಂಗಾದಲ್ಲಿ ಅಥವಾ ಆಯಿಲ್ ಮಿಲ್ಲಲ್ಲಿ, ಜೊತೆಗೆ ಸೈನ್ಸ್ ಸಿಟಿ ಜೊತೆಗೆ. ಈ ಒಂದು ರಸ್ತೆಗೆ ತಾರ್ ರೋಡಿಂದ ನಾವು ಕೇವಲ 1 ಕಿಲೋಮೀಟ್ರ್ ಮಾತ್ರ ಒಳಗಡೆ ಹೋಗಬೇಕು ಸ್ನೇಹಿತರೆ. ತಾರ್ ರೋಡು ತುಂಬ ಚೆನ್ನಾಗಿದೆ. ಜೊತೆಗೆ ನಿಮಗೆ ರಸ್ತೆ ಸಹ ತುಂಬ ಚೆನ್ನಾಗಿದೆ. ಈ ಥರ ರಸ್ತೆಗೆ ಏನು ನಾವು ಫಾಲೋ ಮಾಡ್ತೀವಿ. ತುಂಬ ಜನ ಆಲೋಚನೆ ಮಾಡ್ತಾ ಇರ್ತಾರೆ, ನಮಗೆ ತಾರ್ ರೋಡಿಗೆ ಇರಬೇಕು ಜಮೀನು ಅಂತೇಳ್ಬಿಟ್ಟು. ಅದೆಲ್ಲ ಅಸಾಧ್ಯದ ಮಾತು. ತಾರ್ ರೋಡ್ಗೆ ಕೆಲವು ಜಮೀನು ಮಾತ್ರ ಇರುತ್ತೆ. ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಜಮೀನುಗಳು ತಾರ್ ರೋಡ್ಗಿದ್ರೆ ರೈತನಿಗೆ ಸಂಕಷ್ಟ ಅನ್ನೋದೇ ಇಲ್ಲ. ಬಟ್ ಇದು ನಮಗೆ ಒಳ್ಳೆ ಪಂಚಾಯತಿಯಿಂದ ಮಾಡಿರುವಂಥ ನಕಾಶೆ ರಸ್ತೆ ಸ್ನೇಹಿತರೆ. ಈ ಥರ ರಸ್ತೆ ಇದ್ದು ಜಮೀನು ಚೆನ್ನಾಗಿದ್ದರೆ ಮತ್ತೊಂದು ನಾವೇನು ಬಯಸೋದಿಲ್ಲ. ಒಳ್ಳೆ ರಸ್ತೆ, ವೆಹಿಕಲ್ಗಳೆಲ್ಲ ಬಂದು ಹೋಗೋದಕ್ಕೆ ಅನುಕೂಲ ತುಂಬ ಚೆನ್ನಾಗಿದೆ. ಒಳ್ಳೆ ತೋಟ, ಮಾವಿನ ತೋಟ, ಜೊತೆಗೆ ಒಳ್ಳೆ ನೀರು, ತಂತಿ ಬೇಲಿ. ಆ ತೋಟದ ಬಗ್ಗೆ ನಿಮಗೆ ಪೂರ್ತಿ ನಾನು ಅದು ತೋಟದಲ್ಲಿ ನಮಗೆ ಹಣ್ಣಿನ ಒಂದು ಫಲ ಇದ್ದ ಮೇಲೆ ತೋಟದಲ್ಲಿ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಮುಂಚೆ ಅಪ್ಲೈ ಮಾಡಿದ್ದೀನಿ. ಆಲ್ರೆಡಿ 1.5 ಮಂತ್ ಬ್ಯಾಕ್ ನಾನು ಒಂದ್ಸರಿ ನಿಮಗೆ ಅಪ್ಲೈ ಮಾಡಿದ್ದೀನಿ, ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವಾಗ ನಾನು ತೋಟದಲ್ಲಿ ಯಾವುದೇ ಥರ ಹಣ್ಣಿನ ಈಗ ಒಂದು ಸೀಸನ್ ಇಲ್ಲ, ಸೀಸನ್ ಮುಗಿದಿದೆ. ಬಟ್ ನಾನು ಆದರೂ ನಿಮಗೆ ತೋಟದ ಒಂದು ಪರಿಚಯ ಕೊಡ್ತೀನಿ. ಮಾವಿನ ತೋಟ, ಅದರಲ್ಲಿ ನಿಮಗೆ ಬೆಂಗಳೂರು, ಬೇನಿಸ, ಬಾದಾಮಿ, ಮಲ್ಗೋಬಾ, ಆಮೇಲೆ ಕೇಸರಿ, ಆಮೇಲೆ ದಶೆರೆ, ಈ ಥರ ಎಲ್ಲ ವೆರೈಟಿಗಳು ಹಾಕಿರುವಂಥ ಮಿಕ್ಸ್ ಎಲ್ಲ ಥರ ವೆರೈಟಿಗಳಿದೆ. ಆ ಥರ ಒಂದು ತೋಟನ ನಾವು ಕಟ್ಟಬೇಕಂದ್ರೆ ಸುಮಾರು 8-10 ವರ್ಷ ಬೇಕಾಗುತ್ತೆ. ಬಟ್ ಇದು ರೆಡಿ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಬಯಸ್ತಾ ನೋಡಿ. ಇಲ್ಲಿ 4 ಕಡೆಗೂ ನಿಮಗೆ ಒಳ್ಳೆ ರೆಡ್ ಸಾಯಿಲು. ಇಲ್ಲೇನು ಭೂಮಿನ ನೋಡ್ತಾ ಇದ್ರೆ ಇದೇ ಥರ ಭೂಮಿಗಳಿದ್ದಾವೆ, ಎಲ್ಲ ಕಂಪ್ಲೀಟ್ ರೆಡ್ ಸಾಯಿಲು. ಈ ಥರ ಇರುವಂಥ ಒಂದು ಭೂಮಿನ ನಿಮಗೆ ಈ ಥರ ಒಂದು ಇರುವಂಥ ಭೂಮಿಯಲ್ಲಿ ತೋಟ ಮಾಡಿರುವಂಥ ತೋಟನ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೀನಿ, ಈ ಥರ ಒಂದು ತೋಟಗಳ ರೆಡಿ ಇರೋವನ್ನ ತೊಗೊಂಡ್ರೆ ನಿಮಗೆ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ನಿಮಗೆ ಒಂದು 3-4 ಲಕ್ಷ ಪ್ರತಿ ವರ್ಷ ಇನ್ಕಮ್ ಬಂದರೆ ನಿಮಗೆ ಇವತ್ತು ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಅಥವಾ ಸ್ವಯಂ ಒಂದು ಜೀವನಕ್ಕೋಸ್ಕರವಾಗಿರ್ಬೋದು ತುಂಬ ಅನುಕೂಲ ಆಗುತ್ತಂತ ಭಾವಿಸ್ತೀನಿ. ತುಂಬ ಜನಕ್ಕೆ ಜಮೀನು ಅಂದರೆ ಅದ್ರ ಬಗ್ಗೆ ಪಾಪ ಮಾಹಿತಿ ಪೂರ್ತಿ ಇರೋದಿಲ್ಲ. ಜಮೀನು ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಿರಲಿ ತುಂಬ ಅದಕ್ಕೆ ಬೆಲೆ ಬರುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಆಲೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಬೆಂಗಳೂರಿನಲ್ಲಿ ಇರೋವಂಥ ಮೈಂಡ್ ಸೆಟ್ ತೆಗೀರಿ. ನಂದು ಈ ಥರ ಒಳ್ಳೆ ತಾರ್ ರೋಡ್ಗೆ ಇರಬೇಕು, ಕಾರ್ನರ್ ಇರಬೇಕು, ಅಲ್ಲಿ ಯಾವುದೂ ನಾವು ಸೈಟ್ ಮಾಡೋದಿಲ್ಲ. ಮಾಡೋದೇ ನಾವು ಅಗ್ರಿಕಲ್ಚರ್ ತೋಟ ಮಾಡೋದಕ್ಕೆ ಯಾವತ್ತೂ ಮಣ್ಣಿನ ರಸ್ತೆಗಳೆಲ್ಲ ಕೂಡಿರುವಂಥ ರಸ್ತೆ ಇರುತ್ತೆ. ತುಂಬ ಅನೇಕ ನಮ್ಮ ರೈತರಿಗೆ ಎಲ್ಲ ಥರ ಮಾಹಿತಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ತುಂಬ ಜನಕ್ಕೆ ನಮಗೆ ಭೂಮಿ ಫಲವತ್ತಾಗೆ ಇದ್ದರೆ ಸಾಕು, ಬಟ್ ಒಳಗಡೆ ಆದ್ರೂ ಪರವಾಗಿಲ್ಲ ಅನ್ನೋ ತುಂಬ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರುವಂಥ ರೈತರಿಗೆ ತುಂಬ ಅನುಕೂಲ ಆಗುತ್ತೆ.
ನೋಡಿ ರೈತರು ಎಷ್ಟು ಚೆನ್ನಾಗಿ ಟೊಮೊಟೊ ಎಲ್ಲ ಬೆಳೆದಿದ್ದಾರೆ ಪಕ್ಕದಲ್ಲಿ. ಇದು ನಮಗೆ ರಸ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಈಗ ನೋಡಿ ನಮಗೆ ತಾರ್ ರೋಡ್ ಬಂದುಬಿಟ್ಟು ಇಲ್ಲಿ ಬರುತ್ತೆ. ತಾರ್ ರೋಡಿಂದ ಒಳಗಡೆ ಕೇವಲ 1 ಕಿಲೋಮೀಟ್ರ್ ಮಾತ್ರ ಒಳಗಡೆ ಬರ್ತೀವಿ. ಉದ್ದಲ್ಲೆಲ್ಲ ತೋಟ ಮಾಡಿದ್ದಾರೆ. ಟೊಮೊಟೊಗೆ ಬರೋ ಒಂದು ದಿನಗಳಲ್ಲಿ ಒಳ್ಳೆ ಮಾರ್ಕೆಟಿಗೆ ಬರುತ್ತೆ. ಯಾಕೆಂದರೆ ಈ ದಿನನಿತ್ಯ ನಾವು ಬಳಸುವಂಥ ಒಂದು ತರಕಾರಿ ಅಂದರೆ ಟೊಮೊಟೊ ಅದರಲ್ಲಿ ಇದೆ. ಇದೆ ಎಲ್ಲ ತಂತಿ ಬೇಲಿ ಆಗಿದೆ ನೋಡಿ. ಒಳಗಡೆ ಬಂದ ಮೇಲೆ ಈ ಥರ ಎಲ್ಲ ಒಳ್ಳೆ ತಂತಿ ಬೇಲಿ ಇದೆ. ಇದೆಲ್ಲ ಮಾವಿನ ತೋಟ ಸ್ನೇಹಿತರೆ. ಈ ಕಡೆನೂ ಮಾವಿನ ತೋಟ ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ಇದು ಕಂಪ್ಲೀಟಾಗಿ ಈ ಸೈಡು 2.5 ಎಕರೆ ಬರುತ್ತೆ, ಈ ಸೈಡ್ 2.5 ಎಕರೆ ಬರುತ್ತೆ. ಬಟ್ ಎಲ್ಲ ವೆರೈಟಿನೂ ಇದರಲ್ಲಿ ಇದೆ. ತುಂಬ ಚೆನ್ನಾಗಿದೆ ತೋಟ ಎಲ್ಲ. ಇದನ್ನೆಲ್ಲ ನಾವು ಕಲ್ಟಿವೇಷನ್ ಮಾಡಿಸ್ಬೇಕಷ್ಟೇ. ಇದೆಲ್ಲ ಕಲ್ಟಿವೇಷನ್ ಆಗಬೇಕೀಗ, ಬಟ್ ಕಲ್ಟಿವೇಷನ್ ಮಾಡಿಲ್ಲ. ಕಲ್ಟಿವೇಷನ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ತೋಟ. ಈ ಥರ ತೋಟದಲ್ಲಿ ಯಾರಾದರೂ ಒಂದು ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿದೆ ತೋಟ. ಇದು ಎಕರೆ ಬಂದುಬಿಟ್ಟು 30 ಲಕ್ಷ ರೂಪಾಯಿ ಕೋಟ್ ಮಾಡ್ತಾಯಿದ್ವಿ. ಒಳ್ಳೆ ಮಾವಿನ ತೋಟ, ಒಳ್ಳೆ ನೀರು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಭಾಳ ಅನುಕೂಲ ಇದೆ. ತೋಟ ಮಾತ್ರ ಸೂಪರ್ ಇದೆ. ಇದು ಬೆಂಗಳೂರಿಂದ 210 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ 21 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಜಮೀನು, ಒಳ್ಳೆ ಕೆಂಪು ಭೂಮಿ, ರೆಡ್ ಸಾಯಿಲು ಮಧ್ಯದಲ್ಲಿ ನೋಡಿ. ಇದು ತೋಟದಲ್ಲಿ ನಾವು ಹಣ್ಣು ಕೊಯ್ಯೋದಕ್ಕೆ ಇದು ಕೊಯ್ಲು ಮಾಡೋದಕ್ಕೆ ಒಂದು ರಸ್ತೆ. ಚೆನ್ನಾಗಿದೆ. ಯಾರೆಲ್ಲ ಈ ತೋಟನ ಪರ್ಚೇಸ್ ಮಾಡಬೇಕು ಅಂದ್ಕೊತೀರಾ, ಇದು ಕಾಯಿ ಸಮಯದಲ್ಲಿ ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕಾಯಿ ಇಲ್ಲ ಅಷ್ಟೇ. ಇದಕ್ಕೆ ಕಾಯಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಜಮೀನು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಎಕರೆ ಬಂದುಬಿಟ್ಟು 30 ಲಕ್ಷ ರೂಪಾಯಿ ಕೋಟ್ ಮಾಡಿದ್ದೀನಿ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕೆಂಪು ಭೂಮಿ, ಇದು 2.5 ಎಕರೆ ಜಮೀನು. ಥ್ಯಾಂಕ್ ಯು.